ಟಿ20 ವಿಶ್ವಕಪ್ ಹಂಗಾಮ ಅಂತಿಮ ಘಟ್ಟವನ್ನು ತಲುಪಿದೆ. ಇವತ್ತು ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಹೈ ವೋಲ್ಟೇಜ್ ಮ್ಯಾಚ್, ಫೈನಲ್ ಮ್ಯಾಚ್ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಕ್ರಿಕೆಟ್ ಕ್ರೇಜ್ ಜೋರಾಗಿದೆ. ಬಳ್ಳಾರಿಯಲ್ಲಿ ಪುಟಾಣಿ ಮಕ್ಕಳು ಭಾರತಾಂಬೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕೈಯಲ್ಲಿ ಟೀಮ್ ಇಂಡಿಯಾದ ಆಟಗಾರರ ಭಾವಚಿತ್ರಗಳನ್ನು ಹಿಡಿದು ಟೀಮ್ ಇಂಡಿಯಾ ಪರ ಘೋಷಣೆಗಳನ್ನು ಕೂಗಿ ಹುರಿದುಂಬಿಸಿದ್ದಾರೆ. ಈ ಬಾರಿ ಮತ್ತೊಮ್ಮೆ ಟೀಮ್ ಇಂಡಿಯಾ ಟಿ20 ವಿಶ್ವಕಪ್ ಗೆದ್ದೇ ಗೆಲ್ಲುತ್ತೆ. ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ತಂಡದ ಆಟಗಾರರು ಉತ್ತಮ ಫಾರ್ಮ್ನಲ್ಲಿದ್ದಾರೆ. ಹೀಗಾಗಿ ಈ ಬಾರಿಯೂ ಕೂಡ ಟೀಮ್ ಇಂಡಿಯಾ ವಿಶ್ವಕಪ್ ಗೆಲ್ಲುತ್ತೆ ಅಂತ ಹೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಅಖಾಡ ಸಿದ್ಧವಾಗಿದ್ದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಫೈನಲ್ ಪಂದ್ಯದಲ್ಲಿ ಹಣಾಣೆ ಆಗಲಿರುವಂಥದ್ದು. ಅದ್ರ ಜೊತೆಗೆ ಹಾಲಿ ಚಾಂಪಿಯನ್ ಇಂಡಿಯಾ ಮತ್ತೊಮ್ಮೆ ವಿಶ್ವಕಪ್ ಗೆಲ್ಲುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಸಾಕಷ್ಟು ಭಾರತೀಯರು ಇದೀಗ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರ ಮೂಲಕ ಟೀಮ್ ಇಂಡಿಯಾ ಗೆಲುವಿಗಾಗಿ ಅಲ್ಲಲ್ಲಿ ಒಂದಿಷ್ಟು ವಿಶೇಷ ಕೋರಿಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಾನೀಗ ಬಳ್ಳಾರಿಯ ವಾಸವಿ ಸ್ಕೂಲ್ನ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಟೀಮ್ ಇಂಡಿಯಾಗೆ ಚೀರಪ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸಾಕಷ್ಟು ಇಡೀ ಟೀಮ್ ಇಂಡಿಯಾ ಆಟಗಾರರ ಭಾವಚಿತ್ರಗಳನ್ನ ಹಿಡಿದುಕೊಳ್ಳೋದ್ರ ಮೂಲಕ ಟೀಮ್ ಇಂಡಿಯಾ ವಿಶ್ವಕಪ್ ಅನ್ನ ಮತ್ತೊಂದು ಸಾರಿ ಗೆಲ್ಲುತ್ತೆ ಅನ್ನುವಂತ ವಿಶೇಷ ಹರಕೆಗಳನ್ನ ಕಟ್ಕೊಂಡು ಇಲ್ಲಿ ಭಾರತಾಂಬೆಯ ಭಾವಚಿತ್ರ ಇಟ್ಕೊಂಡು ಪೂಜೆಯನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಎಲ್ಲಾ ವಿದ್ಯಾರ್ಥಿಗಳು ಸಹಿತ ಅಂದ್ರೆ ಟೀಮ್ ಇಂಡಿಯಾಗೆ ಚೇರಪ್ ಮಾಡೋ ಮೂಲಕ ಬೋಲೋ ಭಾರತ್ ಮಾತಕ್ಕೆ ಜೈ, ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ಆತ್ಮವಿಶ್ವಾಸಗಳನ್ನು ಕೂಡ ವ್ಯಕ್ತಪಡಿಸಿದ್ರೆ. ಯಾಕಂದ್ರೆ ಕಳೆದ ಬಾರಿಯ ವಿಶ್ವಕಪ್ ಅನ್ನ ಟೀಮ್ ಇಂಡಿಯಾ ಗೆದ್ದಿತ್ತು. ಅದಾದ್ಮೇಲೆ ಮತ್ತೆ ಇದೀಗ ಈ ಬಾರಿಯೂ ಸಹಿತ ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದಲ್ಲಿ ಟೀಮ್ ಇಂಡಿಯಾ ಮತ್ತೆ ಫೈನಲ್ಗೆ ಲಗ್ಗಿಟ್ಟಿರುವಂತದ್ದು. ಇವತ್ತು ನ್ಯೂಜಿಲೆಂಡ್ ವಿರುದ್ಧ ಫೈನಲ್ ಪಂದ್ಯವನ್ನು ಆಡ್ಲಿಕ್ಕಿದೆ. ಹೀಗಾಗಿ ಇದ್ರ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಒಂದಿಷ್ಟು ವಿದ್ಯಾರ್ಥಿಗಳು ಮತ್ತು ಶಾಲೆಯ ಸಿಬ್ಬಂದಿಗಳಿದ್ರೆ ಮಾತಾಡ್ಸೋಣ. ಪುಟ್ಟಿ, ಈಗ ಟೀಮ್ ಇಂಡಿಯಾ ಇವತ್ತು ವಿಶ್ವಕಪ್ ಫೈನಲ್ ಪಂದ್ಯ ಆಡ್ತಾ ಇದೆ. ನಿನ್ನ ಫೇವರಿಟ್ ಆಟಗಾರ ಯಾರಮ್ಮ? ಸಂಜು ಸ್ಯಾಮ್ಸನ್ ಹಾಗೂ ಇಶಾನ್ ಕಿಶನ್. ಗೆಲ್ಲುತ್ತಾ ಟೀಮ್ ಇಂಡಿಯಾ? ಗೆದ್ದೇ ಗೆಲ್ಲುತ್ತೆ. ಈಗ ನ್ಯೂಜಿಲೆಂಡ್ ಕೂಡ ಸಣ್ಣ ಟೀಮ್ ಅಲ್ಲ, ನೀನು ಕ್ರಿಕೆಟ್ ಎಲ್ಲ ನೋಡ್ತೀಯ ಮನೆಯಲ್ಲಿ? ನೋಡ್ತೀನಿ. ಇದು ಹೆಂಗ್ ಟ್ಯಾಲಿ ಮಾಡ್ತೀಯಮ್ಮ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಪಂದ್ಯನ? ನ್ಯೂಜಿಲೆಂಡ್ ಸ್ಟ್ರಾಂಗ್ ಇದೆ, ಇಂಡಿಯಾ ಕೂಡ ಸ್ಟ್ರಾಂಗ್ ಇದೆ. ಎರಡೂ ಟ್ಯಾಲಿ ಮಾಡೋಕ್ಕಾಗಲ್ಲ, ಎರಡು ಸ್ಟ್ರಾಂಗ್ ಆಗಿದ್ದಾವೆ. ಮ್ಯಾಚ್ ನೋಡಿದರೆ ಗೊತ್ತಾಗುತ್ತೆ. ಬಟ್ ಟೀಮ್ ಇಂಡಿಯಾ ಗೆಲ್ಲುತ್ತೆ ಅಂತ? ಗೆಲ್ಲುತ್ತೆ. ಸರಿ, ಈಗ ನಿಮ್ಮ ಫೇವ್ರೇಟ್ ಆಟಗಾರ ಯಾರು ಸರ್? ಮತ್ತು ಇವತ್ತು ಯಾರ ಬೌಲಿಂಗ್ನಿಂದ ನ್ಯೂಜಿಲೆಂಡ್ ಆಟಗಾರನ ಔಟ್ ಮಾಡ್ಬೋದು ಮತ್ತು ಯಾರ ಬ್ಯಾಟ್ನಿಂದ ನ್ಯೂಜಿಲೆಂಡ್ ಬೌಲರ್ನ ದಂಡಿಸ್ಬೋದು ಅಂತೀರಿ ಸರ್? ಸರ್, ಬೌಲಿಂಗ್ ಡಿಪಾರ್ಟ್ಮೆಂಟ್ ತೆಗೆದುಕೊಂಡು ಹೋದರೆ ಒಂದೊಳ್ಳೆ ಟಾಸ್ ಏನಾದರೂ ಸೋತ್ವಿ, ನಾವು ಬೌಲಿಂಗ್ ಬಂತು ನಮಗೆ ಅಂತಂದರೆ ಬುಮ್ರಾ ಇದ್ದಾರೆ. ನಮಗೆ ತುಂಬ ಉತ್ತಮ ರೀತಿಯಲ್ಲಿ ಬುಮ್ರಾ ಬೌಲಿಂಗ್ ಮಾಡ್ತಿದ್ದಾರೆ. ಡೆತ್ ಓವರಲ್ಲಿ ಅಂತೂ ತುಂಬ ಉತ್ತಮ ರೀತಿಯಲ್ಲಿ ಮಾಡ್ತಿದ್ದಾರೆ. ಹರ್ಷದೀಪ್ ಸಿಂಗ್ ಕೂಡ ತುಂಬ ಉತ್ತಮ ರೀತಿಯಲ್ಲಿ ಇದ್ದಾರೆ. ವರುಣ್ ಚಕ್ರವರ್ತಿ, ಹಾರ್ದಿಕ್ ಪಾಂಡ್ಯ ಕೂಡ ಆಲ್ರೌಂಡ್ ಪ್ರದರ್ಶನ ನೀಡ್ತಾ ಹೋಗ್ತಿದ್ದಾರೆ. ಇನ್ನು ಬ್ಯಾಟಿಂಗ್ ಆರ್ಡರ್ನಲ್ಲಿ ಬಂತು ಅಂತಂದರೆ ತುಂಬ ಉತ್ತಮ ರೀತಿಯಲ್ಲಿ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಹೋಗ್ತಿದ್ದಾರೆ. ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಇಶಾನ್ ಕಿಶನ್ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಅವ್ರು ಸ್ವಲ್ಪ ಮಿಂಚಿದ್ರು ಅಂತಂದರೆ 250 ಗಡಿ ದಾಟ್ತೀವಿ. ಒಂದ್ಸಲ 250 ಗಡಿ ದಾಟಿದ್ದೀವಿ ಅಂತಂದರೆ ನಮ್ಮ ಬೌಲರ್ಸ್ ಅವ್ರನ್ನ ನೋಡ್ಕೊಳ್ತಾ ಹೋಗ್ತಾರೆ. ಸ್ಪೆಷಲಿ ಪವರ್ ಪ್ಲೇ ಸೆಕ್ಷನಲ್ಲಿ 3 ರಿಂದ 4 ವಿಕೆಟ್ ನ್ಯೂಜಿಲೆಂಡ್ ಟೀಮ್ನ ತೆಗೆದಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ ಗೆಲ್ತೀವಿ ಅಂತಕ್ಕಂಥದ್ದು. ಎರಡೂ ಟೀಮ್ಸ್ ಉತ್ತಮ ರೀತಿಯ ಟೀಮ್ಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಫಿಲಿಪ್ಸ್ ಆ ಕಡೆ ಅವ್ರು ಮಾಡ್ತಕ್ಕಂಥ ಫೀಲ್ಡಿಂಗ್ ನೋಡಿದ್ರೆ ಹೆದರಿಕೆ ಆಗುತ್ತೆ ನಮಗೆ ಅಂತ. ಒಂದು ಒಳ್ಳೆ ಟೀಮ್ಸೇ ಎರಡೂ ಕೂಡ. ಆದರೆ ಇಂಡಿಯಾ ನ್ಯೂಜಿಲೆಂಡ್ಗಿಂತಲೂ ಇನ್ನೂ ಹೆಚ್ಚಿನ ಅಂತ ರೀತಿಯಲ್ಲಿ ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಟೀಮ್ ಯಾವುದಾದ್ರೂ ಒಂದು ಇದೆ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಅಂತಂದರೆ ಇಂಡಿಯಾ ಮಾತ್ರ. ಸೊ ಹಾಗಾಗಿ ಇಂಡಿಯಾಗೆ ಮಾತ್ರ ಈ ಒಂದು ಕಪ್ ಗೆಲ್ಲೋದಕ್ಕೆ ಅರ್ಹರಾಗಿರ್ತಾರೆ. ಈ ಒಂದು ನಿಟ್ಟಿನಲ್ಲೇ ನಾವು ಶ್ರೀ ವಾಸವಿ ಮಾತೆಯನ್ನು ಪೂಜೆ ಮಾಡಿಬಿಟ್ಟು ಈ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಮುಖಾಂತರ ಇದು ಮಾಡಬೇಕು ಅಂತ, ಮತ್ತು ಶ್ರೀ ವಾಸವಿ ಎಜುಕೇಷನ್ ಟ್ರಸ್ಟ್ನವ್ರ ಕಡೆಯಿಂದ, ಆಡಳಿತ ಮಂಡಳಿ ಕಡೆಯಿಂದ ಮತ್ತು ಶ್ರೀ ವಾಸವಿ ವಿದ್ಯಾಲಯದ ಸಿಬ್ಬಂದಿ ವರ್ಗ ಮತ್ತು ಮುದ್ದು ಮಕ್ಕಳು ಎಲ್ಲರ ಕಡೆಯಿಂದ ಟೀಮ್ ಇಂಡಿಯಾ ಆಲ್ ದಿ ಬೆಸ್ಟ್ ಹೇಳ್ತಾ ಟೀಮ್ ಇಂಡಿಯಾ ಗೆಲ್ಲೇಬೇಕು, ಗೆದ್ದೇ ಗೆಲ್ಲುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಧನ್ಯವಾದ. ಅದೇ ರೀತಿ ಇನ್ನೊಬ್ಬ ವಿದ್ಯಾರ್ಥಿನೂ ಕೂಡ ಇದ್ದಾಳೆ. ಅಂದರೆ ಭಾರತಾಂಬೆಯ ವೇಷಭೂಷಣವನ್ನು ಧರಿಸ್ಕೊಂಡು ಟೀಮ್ ಇಂಡಿಯಾಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಮ್ಮ, ಇವತ್ತು ಯಾವ ಟೀಮ್ ಗೆಲ್ಲುತ್ತೆ ಅಂತ ಹೇಳ್ತೀವಿ? ಭಾರತ್ ಟೀಮೇ ಗೆಲ್ಲುತ್ತೆ ಸರ್. ಇವತ್ತು ನಾನು ತುಂಬ ಸಂತೋಷವಾಗಿದ್ದೀನಿ. ನಮ್ಮ ಟೀಮ್ ಇಂಡಿಯಾ ಇವತ್ತು ಫೈನಲ್ಸ್ ತಲುಪಿದೆ. ಸೊ ನಾನು ಇವತ್ತು ಭಾರತ್ ವೇಷ ಹಾಕ್ಕೊಂಡು ಅವರಿಗೆ ಆಲ್ ದ ಬೆಸ್ಟ್ ಅನ್ನು ತಿಳಿಸ್ತಿದ್ದೀನಿ. ಪಕ್ಕ ಅವರೇ ಗೆಲ್ತಾರೆ. ಥ್ಯಾಂಕ್ ಯು. ಅಂದರೆ ಇದಿಷ್ಟು ವಿದ್ಯಾರ್ಥಿಗಳು ಮತ್ತು ಇಲ್ಲಿರ್ತಕ್ಕಂಥ ಕ್ರಿಕೆಟ್ ಅಭಿಮಾನಿಗಳು ಹೇಳುವಂಥ ಮಾತು. ಟೀಮ್ ಇಂಡಿಯಾದಲ್ಲಿ ಎಲ್ಲ ರೀತಿಯ ಬ್ಯಾಲೆನ್ಸಿಂಗ್ ಟೀಮ್ ಇರುವಂಥದ್ದು. ಹೀಗಾಗಿ ಎಲ್ಲರೂ ಕೂಡ ಉತ್ತಮ ಫಾರ್ಮಲ್ಲಿದ್ದಾರೆ. ಹೀಗಾಗಿ ನ್ಯೂಜಿಲೆಂಡ್ ವಿರುದ್ಧ ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ಆತ್ಮವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಭರತ್ ಜೊತೆ ಅಮರೇಶ್ ಎಲ್ಕ, ಹೊಮಿನಾಳ್, ಪಬ್ಲಿಕ್ ಟಿವಿ, ಬಳ್ಳಾರಿ.